ಒಳ್ಳೆನೇ ನೀವು ಒಕ್ಲಲ್ಲಿ ಹಾಕೊಂಡಾಗ ಅವತ್ತು ನೈಟು ಮಲ್ಕೊಳ್ಳಿ. ಸಾಧ್ಯ ಆದರೆ ಕಾಟನ್ ಹಾಕ್ಬಿಟ್ಟು ಒಂದು ಇನ್ಸುಲೇಷನ್ ಟೇಪ್ ಒಂದು ಅಗರದ್ದು ಬರುತ್ತೆ, ಟೇಪ್ ಹಾಕ್ಬಿಟ್ಟು ಮಲ್ಕೊಳ್ಳಿ. ಬೆಳಗ್ಗೆ ಎಚ್ಚತ್ತಲ್ಲಿ ನೀವು ನೋಡಿದಾಗ ಅಷ್ಟು ಫ್ರೀಯಾಗಿ ಹೋಗುತ್ತೆ ಅದು, ಆಯಿತಾ. ಪ್ರತಿದಿನ ಸಾಧ್ಯ ಆದಷ್ಟು ಮೂಲಂಗಿ ಇದು ಮೆಂಟ್ ಫಾರ್ ಕ್ಲೀನಿಂಗ್. ಅಂದರೆ ಅದು ಮೂಲಂಗಿ ತಿಂದಷ್ಟು ಖಾರ ಇರುತ್ತೆ. ಎಲ್ಲಿ ಖಾರ ಇರುತ್ತೆ ಮೂಲಂಗಿ ಅದು ಒರಿಜಿನಲ್ ಅಂತ ಅರ್ಥ, ಆಯಿತಾ. ಅದು ಹೈಬ್ರಿಡ್ ಅಲ್ಲ, ಅದು ಅರ್ಥ ಆಯ್ತಲ್ಲ. ಆ ಮೂಲಂಗಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಮೆಣಸಿನ್ಕಾಯಿ, ಶುಂಠಿ, ಮೊಸರು ಡೈಲಿ ನೀವು 1 ಕಪ್ಪಷ್ಟು ಹಾಕೊಂಡು ತಿಂದಾಗ ನಿಮ್ಮ ಕಂಪ್ಲೀಟ್ಲಿ ಇದರಲ್ಲಿರೋ ಗಟ್ಸ್ ಕ್ಲೀನಾಗಿ ಹೋಗುತ್ತದು, ಅರ್ಥ ಆಗ್ತಿದೆಯಲ್ಲ. ಅದು ನಂತರ ನೆಕ್ಸ್ಟ್ ಬೇಕಾಗಿರೋಂಥ ಆಹಾರಗಳು. ದಯವಿಟ್ಟು ನೀವು ಮನೇಲಿ ಎಷ್ಟು ಲೀಟ್ರ್ ಎಣ್ಣೆಗಳನ್ನ ಉಪಯೋಗಿಸ್ತಾ ಇದ್ದೀರಾ ಹೇಳಿ ನನಗೆ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ? 5 ಜನ. ಎಷ್ಟು ಲೀಟ್ರ್ ಎಣ್ಣೆ ಉಪಯೋಗಿಸ್ತಾ ಇದ್ದೀರಾ? 7 ಲೀಟ್ರ್ ತಿಂಗಳಿಗೆ ನಾನು ಹೇಳ್ತಾ ಇರೋದು. 7 ಲೀಟ್ರು. ಈ 7 ಲೀಟ್ರ್ ನಮ್ಮ ದೇಹಕ್ಕೆ ಹೋದಾಗ 5 ಜನಕ್ಕೆ 1/4 ಲೀಟ್ರಷ್ಟು ಹೋಗ್ತಿದೆ ಒಂದು ಮನುಷ್ಯನಿಗೆ. ನನ್ನ ಮನೆಯಲ್ಲಿ ನನಗೆ ಕಮ್ಮಿ ಅಂದ್ರೂ 300ರಿಂದ 400 ಗ್ರಾಮಷ್ಟು ತುಪ್ಪ. ನಿಜವಾಗ್ಲೂ ರಿಫೈನ್ಡ್ ಆಯಿಲು ಯಾವ ಥರ ಮಾಡಿದ್ದಾರೆ ಅಂತ ನೀವು ನೋಡಿದ್ರೆ ನಿಮಗೆ ಭಯ ಆಗಿಬಿಡುತ್ತೆ. ತುಪ್ಪ ಏನಕ್ಕೆ ಅಂತ ಹೇಳಿದ್ರೆ ಜಸ್ಟ್ ಅದು ಒಗ್ಗರಣೆಗೆ ಹಾಕಲ್ಲ. ಒಗ್ಗರಣೆ ಏನಕ್ಕೆ ಬೇಕು? ಸ್ಮೆಲ್ಗಲ್ವಾ? ಹೇಳ್ತೀನಿ ಕೇಳಿಕೊಂಡು. ನಮ್ಮಲ್ಲಿ ಹೆಂಗಸ್ರು ಏನಾಗ್ತಿದೆ ಅಂದರೆ ಈ ತರಕಾರಿ ಅಂಶಗಳನ್ನ ಚೆನ್ನಾಗಿ ಬೇಯಿಸಿ ಅದನ್ನು ಹುಳಿ ಖಾರ ಎಲ್ಲ ಅರ್ಧ ಗಂಟೆ ಕುದಿಸಿ ಅದು ನಮಗೆ 3 ಇಂಚು ನಾಲ್ಗೆ ರುಚಿಗೆ ನಮ್ಮ ಇಡೀ ದೇಹನ ಗಟಾರಾಗ್ತಾಯಿದೆ. ನಮ್ಮ ನಾಲ್ಗೆ ರುಚಿ ಬೇಕು, ಬಟ್ ನಮ್ಮ ದೇಹಕ್ಕೆ ರುಚಿ ಇದೆಯಾ? ಅದು ಇಲ್ಲ. ಸೊ ಫಸ್ಟ್ ಆಫ್ ಆಲ್ ನೀವು ತರಕಾರಿಗಳನ್ನ ಆದಷ್ಟು ಈ ಹಾಫ್ ಬಾಯ್ಲ್ಡ್ ನೋಡಿ. ಜಪಾನಲ್ಲಿ ಆಗಿರ್ಬೋದು, ಅಬ್ರಾಡಲ್ಲಿ ಫಾರಿನರ್ಸ್ ಆಗಿರ್ಬೋದು, ಎಷ್ಟು ಗಟ್ಟಿಮುಟ್ಟಿಯಾಗಿದ್ದಾರೆ. 70 ವರ್ಷ 80 ವರ್ಷ ಆದರೂ ಗಟ್ಟಿಯಾಗಿದ್ದಾರೆ ಅವರು. ಕಾರಣ ಏನು ಅಂತ ಹೇಳಿದ್ರೆ ಅವ್ರು ತಿನ್ನೋಂಥ ಪದಾರ್ಥಗಳು ಹಾಫ್ ಬಾಯ್ಲ್ಡ್ ವೆಜಿಟೇಬಲ್ಸ್. ಈ ತರಕಾರಿಗಳನ್ನ ಒಂದು ಸೂಪ್ ಥರ ಕುಡೀರಿ. ನೀರು ಹಾಕ್ಬಿಟ್ಟು 1-2 ಲೋಟ ನೀರು ಹಾಕಿ ತರಕಾರಿಗಳನ್ನ ಅರ್ಧ ಬೇಯಿಸ್ಬಿಟ್ಟು ರುಚಿಗೆ ತಕ್ಕಾಗ ಉಪ್ಪು ಹಾಕ್ಕೊಂಡು ಅದನ್ನು ಕುಡೀರಿ, ತಿನ್ನಿ. ನಿಜ ಹೇಳ್ತಾ ಇದ್ದೆ. ಯಾಕಂದರೆ ಇವರು ಮಾಡೋವಂಥ ಅಡುಗೆಗಳು ಚಿತ್ರಾನ್ನ, ಟೊಮೆಟೊ ಬಾತು ಇದೆಲ್ಲ ನಿಮಗೆ ವಿಟಮಿನ್, ಕ್ಯಾಲ್ಶಿಯಂ, ಪ್ರೋಟೀನ್ ಇದೆಯಾ? ಸುಮ್ಮನೆ ಹೊಟ್ಟೆ ತುಂಬ್ಕೊಳ್ಳೋಕ್ಕಿರುತ್ತೆ ಅಷ್ಟೇ. ಬೆಳಗಿನ ಜಾವ ನಿಜ ಹೇಳಬೇಕಂದ್ರೆ ನಿಮ್ಮದೆಲ್ಲ ಸ್ನಾನ ಆಗಿ ಪೂಜೆ ಆದಮೇಲೆ ಫಸ್ಟ್ ನೀವು ತೊಗೋಬೇಕಾಗಿರೋದು ತರಕಾರಿದು ಜ್ಯೂಸ್ ತೊಗೊಳ್ಳಿ. ಯಾವುದಾದ್ರು ತರಕಾರಿ ಆಗ್ಬೋದು, ಬೀಟ್ರೂಟ್ ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ಹಾಗಲಕಾಯಿ ಆಗಿರ್ಬೋದು. ಹಾಗಲಕಾಯಿ ವಾರಕ್ಕೆ ಒಂದ್ಸಲ ಕುಡಿಲೇಬೇಕು. ಸಕ್ಕರೆ ಹಾಕೊಂಡು ಕುಡಿಬೇಡಿ ದಯವಿಟ್ಟು. ರುಚಿಗೆ ಬೇಕಾಗಿರೋಂಥ ಉಪ್ಪು ಹಾಕ್ಕೊಂಡು ಕುಡೀರಿ ನೀವು ದಯವಿಟ್ಟು. ಫ್ಲೇವರ್ ಏನು ಹಾಕೋಕ್ಕೋಗ್ಬೇಡಿ, ಹಾಲು ಹಾಕೋಕ್ಕೋಗ್ಬೇಡಿ, ಮಿಲ್ಕ್ ಶೇಕ್ ಏನಿಲ್ಲ. ನಾರ್ಮಲ್ ಏನಿದೆ ಅದೇ ಥರ ನೀವು ಡೈಲಿ ಒಂದೊಂದು ತರಕಾರಿಗಳನ್ನ ತೊಗೊಳ್ಳಿ. ಹೊರಡುವಾಗ ಫ್ರೂಟ್ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಸಾಧ್ಯ ಆದರೆ ಹಾಗೆ ತಿನ್ಕೊಳ್ಳಿ. ಮೂಲಂಗಿ ನೀವು ಕುತ್ಕೊಳ್ಳೋಕೆ 2 ಮೂಲಂಗಿ, 2 ಕ್ಯಾರೆಟು ಇದೆಲ್ಲ ಹಾಕ್ಕೊಂಡು ಕುತ್ಕೊಳ್ಳೋ ಕಾರಲ್ಲಿ ಕುತ್ಕೊಳ್ಳೋ ಹಂಗೆ ಕುತ್ಕೊಂಡು ತಿನ್ನಿ, ತೊಂದರೆ ಇಲ್ಲ. ಟು ಗುಡ್ ಆ್ಯಕ್ಚುಲಿ. ನೀವು ಹೊರಗಡೆ ಅಸಿಡಿಟಿ, ಹೊರಗಡೆ ಹೋಗ್ಬಿಟ್ಟು ಹೋಟ್ಲಲ್ಲಿ ಹೋಗಿ ಊಟ ಮಾಡ್ಕೊಬೋದು, ಅದ್ರಲ್ಲಿ ಸೋಡಾ ಹಾಕಿರ್ತಾರೆ, ಏನಿರುತ್ತೆ ನಿಮ್ಮ ಬಾಡಿ. ಅದಕ್ಕೆ ನಿಮ್ಗೆ ಗಟ್ಸ್ ಕ್ಲೀನಾಗಿ